ಸರ್ ಮೂರನೇ ಸ್ಟೇಜ್ ಅಲ್ಲಿ ಅದಕ್ಕೆ ಫೈಟರ್ ಕೂಡ ಹಚ್ಚಿದ್ದಾರೆ ಅಂತ ಹೇಳಿದ್ದಾರೆ. ಫೈಟರ್ ಹಚ್ಚಿ ದಾಖಲೆ ತೆಗೆದಿದ್ದಾರೆ ಅಂತ. ನೋಡಪ್ಪ, 2014 ಒಂದು ಯಾವ ದಾಖಲೆನೂ ತಿದ್ದಕ್ಕೆ ಹೋಗಲ್ಲ, ಗೊತ್ತಾಯ್ತಾ? 14ನೇ ಇಸ್ವಿ ಆ ಲೆಟರ್ ಮೇಲೆ ಸೈಟ್ ಅಲರ್ಟ್ ಆಗಿಲ್ಲ. ಸೈಟ್ ಅಲರ್ಟ್ ಆಗಿರೋದು 21ನೇ ಇಸ್ವಿನಲ್ಲಿ ಕೊಟ್ಟಿದ್ದೀರೋ ಲೆಟರು, ಅದರ ಮೇಲೆ ಅಲ್ಲ. ಹೇಳೋದು ಅರ್ಥ ಆಯ್ತಾ ನಿನ್ಗೆ? ಕುಮಾರಸ್ವಾಮಿಯಿಂದ ಒಂದು ತಿದ್ದುಬಿಟ್ಟವ್ರೆ ಅಂತ ಏನೋ ಹೇಳಿದ್ರಲ್ಲ, ತಿದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ. ಎರಡನೇದು 2014 ಕೊಟ್ಟಿರ್ತಕ್ಕಂಥ ಲೆಟರು ಅದು. 2014 2021 ಇನ್ನೊಂದು ಲೆಟರ್ ಕೊಟ್ಟಿದೆ, ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು. ನಂಬರ್ 1. ನಂಬರ್ 2. ನಂಬರ್ 3, ಆಗ ಮೂಡ ಯಾರ ಕೈಗಿರಲಿತ್ತು ಹೇಳಪ್ಪ ನೀನೆ? ಬಿಜೆಪಿ ಕೈಲಿತ್ತು. ಚೇರ್ಮನ್ ಆಗಿದ್ದವರು ಯಾವ ಪಾರ್ಟಿಯವರು? ಬಿಜೆಪಿಯವರು. ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರಿದ್ದಾರೆ? ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ, ಅವರೇ ಜಾಸ್ತಿ ಇದ್ದಾರೆ. ಹೆಂಗೆ ಅಲರ್ಟ್ ಆಗೋದು? ಯಾರಿಗೆ ಜವಾಬ್ದಾರರು? ಅಲ್ಲ, ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು? ಮಸ್ಟ್ ಬಗ್ಮಾಯ್ ಬಿಜೆಪಿ ಗವರ್ಮೆಂಟ್. ನೋಡೋಣ ಈಗ ಹೇಳಪ್ಪ ತಮ್ಮ. ಈಗ ಕಮಿಷನ್ ಮಾಡಿದೀವಲ್ಲ, ಕಮಿಷನ್ ಅವ್ರು ವರದಿ ಕೊಡ್ಲಿ, ನೋಡೋಣ ಯಾರು ತಪ್ಪಿತಸ್ಥರು ಅಂತ. ಕಾನೂನು ನಿಮ್ಗೆಲ್ಲ ಕಾನೂನು ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಕಾನೂನು ಅಲ್ರಿ, ನಾನು ಲಾಯರು. ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ, ಈ ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ, ವ್ಯವಹಾರ ನಡೆಯೋದು ಸರ್ವೆ ನಂಬರ್ ಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.